ಪ್ರೈಸ್ ದಿ ಲಾರ್ಡ್. ಕಮ್ ಆನ್, ನಾವು ಕೂತ್ಕೊಳ್ಳುವ. ಎಷ್ಟು ಮಂದಿ ನೀವು ದೇವರ ವಾಕ್ಯವನ್ನು ಕೇಳಿದಿರಿ? ಆರಾಧನೆ ಮಾಡುವಾಗ, ನಿಜವಾಗಿ ನೀವು ಆರಾಧನೆ ಮಾಡುವಾಗ ನಮ್ಮ ಜೀವಿತ ಬದಲಾಗುತ್ತದೆ. ಪ್ರೈಸ್ ಗಾಡ್, ರೈಟ್? ನಂಬರ್ ಒನ್, ಮೊದಲನೇ ಸಂಗತಿ, ನೀವು ಹೃದಯಪೂರ್ವಕವಾಗಿ ನೀವು ಆರಾಧನೆ ಮಾಡಿದಾಗ ಫಸ್ಟ್ ಆಫ್ ಆಲ್ ನಮ್ಮ ಜೀವಿತ ಬದಲಾಗುತ್ತದೆ. ನಮಗೆಲ್ಲರಿಗೂ ನಾವು ಕ್ಲೀನ್ ಇದ್ದಾಗೆ ಕಾಣುತ್ತದೆ. ದ ಬೈಬಲ್ ಹೇಳ್ತದೆ, ನರನ ಸ್ವಂತ ನಡತೆ ಅವನಿಗೆ ಸರಿ ಕಾಣ್ತದಂತೆ. ಎಲ್ಲಿದೆ ವಚನ? ಜಾನೋಕ್ತಿ 21ನೇ ಅಧ್ಯಾಯ 2ನೇ ವಚನ. ಜಾನೋಕ್ತಿ 21:2. ಸಿ, ನರನ ನಡತೆಯು ಸ್ವಂತ ದೃಷ್ಟಿಗೆ ನೆಟ್ಟಗೆ, ಯೆಹೋವನು ಹೃದಯಗಳನ್ನೇ ಪರೀಕ್ಷಿಸುವ. ಅನೇಕ ಸಂದರ್ಭದಲ್ಲಿ ನಾವು ಸರಿಯಾಗಿ ಕಾಣ್ತೇವೆ, ನಮಗೆ ಬೇರೆಯವರು ಸರಿಯಾಗಿ ಕಾಣುವುದಿಲ್ಲ. ಯೆಶಾಯನು ಹಾಗೇನೇ ಇದ್ದ. ಯೆಶಾಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯದಿಂದ ಬದಲು ಯೇಸು ಕ್ರಿಸ್ತನು ಬರೋಣದ ಬಗ್ಗೆ ಹೆಚ್ಚಾಗಿ ಪ್ರವಾದಿಸಿದವನು ಯೆಶಾಯ. ನಾವು ನೋಡ್ತೇವೆ, ಆ ರೀತಿಯಾಗಿ ದೇವರು ಯೆಶಾಯನನ್ನು ಯೂಸ್ ಮಾಡಿದರು. ಬಟ್ ಆ ಯೆಶಾಯ 5ನೇ ಅಧ್ಯಾಯದಲ್ಲಿ ಅವನ ಪ್ರವಾದನೆಗಳೇ ಬೇರೆ. ನೀವು ಓದಿದ್ರೆ ನಿಮಗೆ ಸಿಗ್ತದೆ. 5ನೇ ಅಧ್ಯಾಯ 8ನೇ ವಚನ, 11ನೇ ವಚನ, 20ನೇ ವಚನ. ಸಿ, ಅಯ್ಯೋ ಹೇಳ್ರಿ, ಅಯ್ಯೋ ಮನೆಗೆ ಮನೆಯನ್ನು, ಹೊಲಕ್ಕೆ ಹೊಲವನ್ನು ಸೇರಿಸಿಕೊಳ್ಳುತ್ತಾ ಬಂದು ಇತರರಿಗೆ ಸ್ವಲ್ಪ ಸ್ಥಳವನ್ನು ಬಿಡದೆ ದೇಶದ ಮಧ್ಯದಲ್ಲಿ ತಾವಾಗಿ ವಾಸಿಸುವವರ ಗತಿಯನ್ನು ಏನು ಹೇಳಲಿ? ರೈಟ್? 11ನೇ ವಚನ ಓದಿರಿ. ಓಕೆ, ಅಯ್ಯೋ ಮದ್ಯದ ಗೀಳ್ನಿಂದಲೂ ಮುಂಜಾನೆ ಎದ್ದು ಸಂಜೆಯಾದ ಮೇಲೆಯೂ ದ್ರಾಕ್ಷಾರಸದಿಂದ ಅಮಲೇರಿದವರಾಗಿ ಕಾಲ ಕಳೆಯುವವರ ಪಾಡು ಏನು ಹೇಳಲಿ? ನೆಕ್ಸ್ಟ್, ಕಿನ್ನರಿ, ವೀಣೆ, ಪಬ್ಬು, ಅದು ಕಿನ್ನರಿ, ವೀಣೆ, ದಮ್ಮಡಿ, ಕೊಳಲು, ದ್ರಾಕ್ಷಾರಸ ಇವುಗಳೇ ಅವರ ಔತಣಗಳ ಸೊಬಗು. ಯೆಹೋವನ ಕೆಲಸವನ್ನು ಅವರು ಆಲೋಚಿಸರು, ಆತನ ಹಸ್ತಕಾರ್ಯವನ್ನು ಆಲೋಚಿಸರು. ನೆಕ್ಸ್ಟ್ 20ನೇ ವಚನ. ಅದು ಆ ಚಾಪ್ಟರ್ನ ಫುಲ್ ಓದಿ ಅವನು ಮಾತಾಡಿದ್ದು ಸರಿ. ಓಕೆ, ಅಯ್ಯೋ ಕೆಟ್ಟದನ್ನು ಒಳ್ಳೆಯದೆಂದು, ಒಳ್ಳೆಯದನ್ನು ಕೆಟ್ಟದೆಂದು ಬೋಧಿಸಿ, ಕತ್ತಲನ್ನು ಬೆಳಕೆಂದು, ಬೆಳಕನ್ನು ಕತ್ತಲೆಂದು ಸಾಧಿಸಿ, ಕಹಿ ಸಿಹಿ ಕಹಿ ಎಂದು ಸ್ಥಾಪಿಸುವವರ ಗತಿಯನ್ನು ಏನು ಹೇಳಲಿ? ಅಂದರೆ ಫುಲ್ಲು ಕಂಡಮಿನೇಷನ್. ಏನಂದರೆ ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ, ಅವರು ಸರಿ ಇಲ್ಲ, ಎಲ್ಲ ಫುಲ್ ಅವರಿಗೆ ಆರಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಈ ಎಲ್ಲ ಮೆಂಟಾಲಿಟಿ ಇದ್ದವ್ರನ್ನೆಲ್ಲ ತಪ್ಪು ಹುಡುಕುತ್ತಾ ಹೋದರೆ ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ, ಆ ವ್ಯಕ್ತಿ ನಿಜವಾಗಿ ಆರಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ನಿಜವಾದ ಆರಾಧನೆ ಅಂತ ಹೇಳಿದರೆ, ಫಸ್ಟ್ ಟೈಮ್ ನಾವು ಆರಾಧನೆ ಮಾಡೋದಾದರೆ ನಮ್ಮ ಬಗ್ಗೆ ಏನು ಆಲೋಚನೆ ಮಾಡಿದೆ, ಯಾರು ಏನು ಮಿಸ್ಟೇಕ್ ಮಾಡ್ತಾರೆ ಅದೆಲ್ಲ ಬೀಳ್ತದೆ. ನಾವು ಫಸ್ಟ್ ನಮ್ಮ ಸಂಬಂಧ ದೇವರ ಒಟ್ಟಿಗೆ ಹೇಗಿದೆ ಅದನ್ನು ನಾವು ಟೆಸ್ಟ್ ಮಾಡ್ತೇವೆ. ರೈಟ್? ಎಕ್ಸಾಕ್ಟ್ಲಿ ಮಾತಾಡಿದರು. ಆರಾಧನೆ ನಮ್ಮ ಜೀವಿತವನ್ನು ಬದಲಾಯಿಸ್ತದೆ. ಯಾವಾಗ ಆತನು ನಿಜವಾಗಿ ಆರಾಧನೆ ಮಾಡಿದ, ಸೇನಾಧೀಶ್ವರನಾದ ಉನ್ನತೋನ್ನತವಾದನ್ನು ನೋಡಿದ, ಇಮ್ಮಿಡಿಯೇಟ್ಲಿ ಅದ ನನ್ನ ಗತಿಯನ್ನು ಏನು ಹೇಳಲಿ ಅಂತ ಹೇಳಿದ. ಇಮ್ಮಿಡಿಯೇಟ್ಲಿ ಒಪ್ಪಿಕೊಂಡ. ಹೊಲಸು ತುಟಿಯವನು ಅವನು ಹೇಳಿದ, ಹೊಲಸು ತುಟಿಯವನು. ಇಡೀ ದಿನ ಪರಿಸ್ಥಿತಿ ಮಾತಾಡೋದು, ಇಡೀ ದಿನ ಅವರು ಸರಿ ಇಲ್ಲ ಮಾತಾಡೋದು, ಇಡೀ ದಿನ ಕಂಡಮಿನೇಷನ್ ಮಾತಾಡೋದು, ಹೊಲಸು ತುಟಿಯವನು. ರೈಟ್? ನೀವು ಅನೇಕರ ಮಿಸ್ಟೇಕ್ಗಳನ್ನು ಇಡೀ ದಿನ ಡಿಸ್ಕಸ್ ಮಾತಾಡುತ್ತಾ ಇರೋದಾದರೆ ಅದು ಹೊಲಸು ತುಟಿ, ರೈಟ್ ತುಟಿ ಅಲ್ಲ. ಗಾಡ್ ವಾಸ್ ನಾಟ್ ಕಾಲ್ಡ್ ಅಸ್ ಟಾಕ್ ಟು ದೆಮ್ ಅಬೌಟ್ ಇಡೀ ದಿನ ಗುಂಪುಗಾರಿಕೆ ಮಾಡಿ ಡಿಸ್ಕಸ್ ಮಾಡುವಂಥದ್ದು, ಮಾತಾಡುವಂಥದ್ದು. ಅವರು ಸರಿ ಇಲ್ಲ, ವೇಸ್ಟಿಂಗ್ ಯುವರ್ ಟೈಮ್. ಬಟ್ 6ನೇ ಅಧ್ಯಾಯ 5ನೇ ವಚನದಲ್ಲಿ ಅವನು ಒಪ್ಪುತ್ತಾನೆ. ಅಯ್ಯೋ ನನ್ನ ಗತಿಯನ್ನು ಏನು ಹೇಳಲಿ? ಓದಿ ಆ ವಚನ ಹೇಗೆ ಒಪ್ಪುತ್ತಾನೆ ಅವನು. ಯಾಕೆ ಒಪ್ಪುತ್ತಾನೆ? ನಿಜವಾದ ಆರಾಧನೆ ನಮ್ಮನ್ನು ಕ್ಲೀನ್ ಮಾಡ್ತದೆ. ಆಗ ನಾನು ಅಯ್ಯೋ ನನ್ನ ಗತಿಯನ್ನು ಏನು ಹೇಳಲಿ, ನಾಶವಾದೆನಲ್ಲ,
ಇಷ್ಟರವರೆಗೆ ಏನು ಹೇಳ್ತಾರೆ, ಅವರು ನಾಶವಾಗ್ತಾ ಇದ್ದಾರೆ ಅಂತ ಹೇಳ್ತಿದ್ದ. ಅವನಿಗೆ ಚಿಂತೆವೇ ಅವರು ಹೋಗ್ತಾರಂತ. ಕೆಲವರಿಗೆ ಚಿಂತೆಯೇ ಬೇರೆಯವರು ನಾಶ ಆಗ್ತಾರಂತ. ಅವ್ರಿಗೆ ಗೊತ್ತಿಲ್ಲ ಅವ್ರು ನಾಶ ಆದದ್ದು. ನಾಶವಾದನಲ್ಲ, ನಾನು ಹೊಲಸು ತುಟಿಯವನು, ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವವನು. ಇಂತಹ ನನ್ನ ಕಣ್ಣುಗಳು ರಾಜಾದಿರಾಜನನ್ನು ಸೇನಾಧೀಶ್ವರನಾದ ಯೆಹೋವನನ್ನು ಕಂಡವು ಎಂದು ಕೂಗಿಕೊಳ್ಳಲು ಒಪ್ಪಿದ. ರಿಪೆಂಟ್ ಆದರೆ ಮಾತ್ರ ನಿನ್ನ ದೋಷ ಪರಿಹಾರವಾಗುವುದು. ಯು ಮಸ್ಟ್ ಬಿಲೀವ್ ದ ಫಿನಿಶ್ ವರ್ಕ್ ಆಫ್ ದ ಕ್ರಾಸ್. ಓಕೆ, 6ನೇ ವಚನ. ಸಿ 6ನೇ ವಚನ. ಸೆರಾಫಿಯರಲ್ಲಿ ಒಬ್ಬನು ಯಜ್ಞವೇದಿಯಿಂದ ತಾನು ತಂಡಸದಲ್ಲಿ ತೆಗೆದ ಕೆಂಡವನ್ನು ಕೈಯಲ್ಲಿ ಹಿಡಿದುಕೊಂಡು ನನ್ನ ಬಳಿಗೆ ಹಾರಿ ಬಂದು ನನ್ನ ಬಾಯಿಗೆ ಮುಟ್ಟಿಸಿ, ಗೋ, ಇದು ನಿನ್ನ ತುಟಿಗಳಿಗೆ ತಗಲಿತ್ತು, ನಿನ್ನ ದೋಷವು ನೀಗಿತ್ತು, ನಿನ್ನ ಪಾಪಕ್ಕೆ ಪ್ರಾಶ್ಚಿತವಾಯಿತು ಅಂದನು. ಅವನು ರಿಪೆಂಟ್ ಆದ, ತುಟಿ ಕ್ಲೀನ್ ಆಯಿತು. ನೆಕ್ಸ್ಟ್, ಈಗ ದೇವರು ಕೇಳ್ತಾನೆ, ತುಚ್ಛವಾದ ನಿರಾಕರಿಸಿ ಅಮೂಲ್ಯವಾದ ನೀನು ಮಾತಾಡಿದರೆ ನೀನು ನನ್ನ ಬಾಯಿ ಅಂತಿರುವೆ. ಯು ವಿಲ್ ಸ್ಪೀಕ್ ಗಾಡ್ಸ್ ವರ್ಡ್, ರೈಟ್? ಈಗ ದೇವರು ಹೇಳ್ತಾನೆ, ಆಗ ಯಾವನನ್ನು ಕಳಿಸಲಿ, ಯಾವನು ನಮಗೋಸ್ಕರ ಹೋಗುವನು ಎಂಬ ಕರ್ತನ ನುಡಿಯನ್ನು ಕೇಳಿ ಇಮಿಡಿಯೇಟ್ಲಿ ಹೇಳಿದ, ಇಗೋ ನಾನಿದ್ದೇನೆ, ನನ್ನನ್ನು ಕಳಿಸು. ಆದ ನಂತರ ಅವನ ಪ್ರವಾದನೆಗಳು ಚೇಂಜ್. ಹಲ್ಲೆಲೂಯಾ. ಪ್ರಿಯರೇ, ಒಬ್ಬ ಹೋಟೆಲಿಗೆ ಹೋದಂತೆ, ಮೊದಲು ಕೂಡ ಹೇಳಿದೆ, ಹೋಟೆಲಿಗೆ ಅಲ್ಲಿ ಡಿಮ್ ಲೈಟ್ ಡಿನ್ನರ್ ಇರ್ತದೆ, ರೈಟ್? ಡಿಮ್ ಲೈಟ್ ಲಂಚ್, ಮಧ್ಯಾಹ್ನದ ಹೊತ್ತಿಗೆ ಲಂಚ್ಗೆ ಹೋಗದ, ಡಿಮ್ ಲೈಟ್ ಕೂತ್ಕೊಳ್ಳು. ಊಟ ಮಾಡುವಾಗ ಅವನು ಟೈ ಹಾಕಿದ್ದ, ಟೈ ಮೇಲೆ ಸ್ವಲ್ಪ ಗ್ರೇವಿ ಬಿತ್ತು, ಕರಿ ಗ್ರೇವಿ. ಅಲ್ಲಿ ಒಂದು ಖರ್ಚಿಪ್ಪಿತ್ತು, ಅದರಲ್ಲಿ ಅವನು ಒರೆಸಿದ. ಅಲ್ಲಿ ಅವನಿಗೆ ಕ್ಲೀನ್ ಕಂಡಿತ್ತು, ಕ್ಲೀನ್, ಸ್ಯಾಟಿಸ್ಫೈ, ನಾನೀಗ ಕ್ಲೀನ್ ಇದ್ದೇನೆ. ಪುನಃ ಊಟ ಆದ ನಂತರ ಅವನು ವಾಶ್ರೂಮಿಗೆ ಹೋದ. ವಾಶ್ರೂಮಲ್ಲಿ ಸ್ವಲ್ಪ ಮುಖವನ್ನು ತೊಳೆದ, ಕೈ ತೊಳೆದ. ಅಲ್ಲಿ ಸ್ವಲ್ಪ ಸ್ಟ್ರಾಂಗ್ ಲೈಟ್ ಇದೆ. ವಾಶ್ರೂಮ್ ಹತ್ತಿರ ಕನ್ನಡಿಯ ಮುಂದೆ ಒಂದು ಸ್ಟ್ರಾಂಗ್ ಲೈಟ್ ಇಡ್ತಾರೆ, ರೈಟ್? ಅಲ್ಲಿ ನೋಡುವಾಗ ಪುನಃ ಕಾಣ್ತಾ ಉಂಟು. ಪುನಃ ಖರ್ಚಿನಲ್ಲಿ ಸ್ವಲ್ಪ ಚಂಡಿ ಮಾಡಿದ, ಒರೆಸ್ದ ಟೈಯನ್ನು. ಈಗ ಕ್ಲೀನ್ ಅನ್ನಿಸ್ದ. ಬಿಲ್ಲೆಲ್ಲ ಪೇ ಮಾಡಿದ. ಬಿಲ್ ಪೇ ಮಾಡಿ ಮಧ್ಯಾಹ್ನದ 1 ಗಂಟೆ, ಫುಲ್ ಬಿಸಿಲು. ಆ ಬಿಸಿಲಲ್ಲಿ ಪುನಃ ನೋಡ್ತಾನೆ, ಪುನಃ ಕಾಣ್ತಾ ಉಂಟು ಕಲೆ, ರೈಟ್? ದೇವರ ಬೆಳಕು ಎಷ್ಟು ನಮ್ಮಲ್ಲಿ ಪ್ರಕಾಶಿಸ್ತದೆ, ಅದು ನಮ್ಮನ್ನು ಶುದ್ಧೀಕರಿಸ್ತದೆ, ಅದು ನಮ್ಮನ್ನು ಕ್ಲೀನ್ ಮಾಡುತ್ತದೆ. ನಿಜವಾದ ಆರಾಧಕ ಅವನು ಬೇರೆಯವನ್ನು ದೂರುವುದಿಲ್ಲ, ಜಾಸ್ತಿ ಇತರರ ಬಗ್ಗೆ ಆತನು ನೆಗೆಟಿವ್ ಆಲೋಚನೆ ಮಾಡುವುದಿಲ್ಲ. ಪ್ರೈಸ್ ಗಾಡ್. ನಿಜವಾದ ಆರಾಧಕ ದೇವರು ನನ್ನ ಕುರಿತಾಗಿ ಏನು ಆಲೋಚಿಸ್ತಾನೆ ಅದರ ಬಗ್ಗೆ ಅವನು ಥಿಂಕಿಂಗ್ ಮಾಡುವುದರಲ್ಲಿ ಬ್ಯುಸಿ ಇರ್ತಾನೆ. ಯಾವಾಗ ದೇವರು ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾನೆ ಅಂತ ನೀವು ಆಲೋಚನೆ ಮಾಡ್ತೀರಿ, ಕರ್ತ ನನ್ನಿಂದ ಏನು ಬಯಸ್ತಾನೆ ಎಂದು ನೀವು ಆಲೋಚನೆ ಮಾಡ್ತೀರಿ, ಆಗ ನಿಮ್ಮ ಜೀವಿತ ಬದಲಾಗುತ್ತದೆ. ನೀವಾಗ ಪ್ರೀತಿಯಲ್ಲಿ ನಡೆಯಲಿಕ್ಕೆ ಶಕ್ತರಾಗುತ್ತೀರಿ. ಸೇವಕರು ಪ್ರೀಚ್ ಮಾಡಿದ್ರು, ರೈಟ್? ಪ್ರೀತಿಯಲ್ಲಿ ನಡೆಯಲಿಕ್ಕೆ ಅಷ್ಟು ಈಸಿ ಅಲ್ಲ. ಮೊದಲು ನಾನು ಬದಲಾದರೆ ಮಾತ್ರ ನಾನು ಎಲ್ಲರನ್ನು ಪ್ರೀತಿಸ್ತೇನೆ. ನಾನು ಕಂಡಮಿನೇಷನ್ ಎಲ್ಲಿದ್ದರೆ ಎಲ್ಲರನ್ನು ನಾನು ಕಂಡಮ್ ಮಾಡ್ತೇನೆ. ನೀವು ಸಭೆಗೆ ಬಂದಿದ್ದೀರಿ, ಸಭೆಯಲ್ಲಿ ನಾವು ಎಲ್ಲರೂ ಒಂದೇ ತಂದೆಗೆ ಹುಟ್ಟಿದವರು, ಗೊತ್ತಾ? ಯೇಸು ಕ್ರಿಸ್ತನೆಂದು ಅಂಗೀಕಾರ ಮಾಡುವ ಪ್ರತಿಯೊಬ್ಬನು ಅವನು ದೇವರಿಂದ ಹುಟ್ಟಿದವನು. ಹೇಳಿ, ದೇವರಿಂದ ಹುಟ್ಟಿದವನು. ಯಾವನು ಹುಟ್ಟಿಸಿದ ತಂದೆಯನ್ನು ಪ್ರೀತಿ ಮಾಡುತ್ತಾನೋ ಆ ತಂದೆಯಿಂದ ಯಾರೆಲ್ಲ ಹುಟ್ಟಿದಾರೋ ನೋಡಿ ಅವರೆಲ್ಲರನ್ನು ಅವನು ಪ್ರೀತಿ ಮಾಡುತ್ತಾನೆ. ಪ್ರೈಸ್ ಗಾಡ್. ಪ್ರೀತಿ ಮಾಡುತ್ತಾನೆ. ಹೇಳಿ, ನಾವು ಪ್ರೀತಿ ಮಾಡುವವರಾಗಿದ್ದೇವೆ. ಇನ್ನೊಂದು ಸಂಗತಿ, ಯಾವ ದಿವಸ ನೀವು ಯೇಸುವನ್ನು ಅಂಗೀಕಾರ ಮಾಡಿದ್ದೀರಿ, ನೀವು ಕ್ರಿಸ್ತನ ದೇಹವಾಗಿದ್ದೀರಿ. ಯು ಆರ್ ದ ಬಾಡಿ ಆಫ್ ಕ್ರೈಸ್ಟ್. ನಾವು ಪರಸ್ಪರ ಒಬ್ಬರಿಗೊಬ್ಬರು ಅಂಗಗಳು. ಇನ್ನು ಮುಂದೆ ಯೇಸು ನಿಮ್ಮನ್ನು ಯಾವತ್ತೂ ಅವರು ಕ್ರೈಸ್ತರು ಅಂತ ಕರೆಯುವುದಿಲ್ಲ, ನನ್ನ ದೇಹ ಅಂತ ಕರೀತಾನೆ. ಸೌಲನೇ ಯಾಕೆ ನಿನ್ನನ್ನು ಹಿಂಸೆ ಪಡಿಸಿದೆ ಅಂತ ಕೇಳ್ತಾನೆ. ಮುಳ್ಳುಗೋಲನ್ನು ಒದೆಯುವುದು ನಿನ್ನಿಂದ ಅಸಾಧ್ಯ. ಆದ್ದರಿಂದ ನಾವು ಒಬ್ಬರನ್ನೊಬ್ಬರು ಎನ್ಕರೇಜ್ ಮಾಡುವವರಾಗಿದ್ದೇವೆ, ಒಬ್ಬರಿಗೊಬ್ಬರು
ಪ್ರಾರ್ಥನೆ ಮಾಡುವವರಾಗಿದ್ದೇವೆ, ಒಬ್ಬರಿಗೊಬ್ಬರನ್ನು ಉತ್ತೇಜನ ಪಡಿಸುವವರಾಗಿದ್ದೇವೆ. ಏನು ನೀವು ಕ್ರಿಸ್ತನ ದೇಹಗೋಸ್ಕರ ನೀವು ಮಾಡುತ್ತೀರಿ, ಅದು ಕ್ರಿಸ್ತನಿಗೋಸ್ಕರ ಮಾಡಿದ್ದೀರಿ. ಏನು ಕ್ರಿಸ್ತನ ದೇಹಗೋಸ್ಕರ ನೀವು ಮಾಡುತ್ತೀರಿ, ನಿಮ್ಮ ಮನೆಗೋಸ್ಕರ ಮಾಡುತ್ತೀರಿ. ಹಲೋ, ಇದ್ದೀರಾ ಇಲ್ಲಿ? ನೀವು ದೇವರ ಮನೆಯನ್ನು ಕಟ್ಟುವುದಾದರೆ ದೇವರು ನಿಮ್ಮ ಮನೆಯನ್ನು ಕಟ್ಟುತ್ತಾನೆ. ವಿ ಆರ್ ದ ಹೌಸ್ ಆಫ್ ಗಾಡ್. ನಾವು ದೇವರ ಮನೆಯವರು, ಒಂದೇ ದೇಹದ ಅಂಗಗಳು. ಯೇಸು ಸ್ವಾಮಿ ಒಂದು ಮಾತು ಹೇಳಿದ, ಓದಿದ್ದೀರಾ? 25ನೇ ಅಧ್ಯಾಯ 34ನೇ ವಚನ ಓದಿ. 34 ಮತ್ತಾಯ 25:34. ಆಗ ಅರಸನು ತನ್ನ ಬಲಗಡೆಯಲ್ಲಿರುವವರಿಗೆ, ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿ. 31ರಿಂದ ಓದಿರಿ, 31ರಿಂದಲೇ ತೆಗೆಯುವ. ಇದಲ್ಲದೆ ಮನುಷ್ಯಕುಮಾರನು ತನ್ನ ಮಹಿಮೆಯಿಂದ ಎಲ್ಲ ದೇವದೂತರಿಂದ ಕೂಡಿ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವನು ಮತ್ತು ಎಲ್ಲ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು. ಕುರುಬನು ಆಡುಗಳನ್ನು ಕುರಿಗಳನ್ನು ಬೇರೆ ಬೇರೆ ಮಾಡುವ ಪ್ರಕಾರ ಆತನವನ್ನು ಬೇರೆ ಬೇರೆ ಮಾಡುವನು. ಹೇಳ್ರಿ, ಕುರಿಗಳನ್ನು ಆಡುಗಳನ್ನು. ಕುರಿ ಕುರುಬನ ಮಾತು ಕೇಳ್ತದೆ, ಆಡು ಕೇಳುವುದಿಲ್ಲ. ಹಲೋ, ಆಡು ಕೇಳುವುದಿಲ್ಲ, ಆಡು ಹಾಯ್ತದೆ. ನೆಕ್ಸ್ಟ್ ಕುರಿಗಳನ್ನು ತನ್ನ ಬಲಗಡೆಯಲ್ಲಿ, ಆಡುಗಳನ್ನು ತನ್ನ ಎಡಗಡೆಯಲ್ಲಿ ನಿಲ್ಲಿಸುವನು. ನೆಕ್ಸ್ಟ್, ಆಗ ಅರಸನು ತನ್ನ ಬಲಗಡೆಯಲ್ಲಿ ಇರುವವರಿಗೆ, ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳ್ರಿ. ನೆಕ್ಸ್ಟ್, ನಾನು ಹಸಿದಿದ್ದೇನು, ನನಗೆ ಊಟಕ್ಕೆ ಕೊಟ್ರಿ. ಹಲೋ, ನಾನು ಹಸಿದಿದ್ದೇನು, ನನಗೆ ಊಟ ಕೊಟ್ರಿ. ನಾನು ಬಾಯಾರಿದ್ದೇನು, ನನಗೆ ಕುಡಿಯುವುದಕ್ಕೆ ಕೊಟ್ಟಿರಿ. ಪರದೇಶಿಯಾಗಿದ್ದೇನು, ನನ್ನನ್ನು ಸೇರಿಸಿಕೊಂಡಿರಿ. ನೆಕ್ಸ್ಟ್, ಬಟ್ಟೆ ಇಲ್ಲದವನಾಗಿದ್ದೇನು, ನನಗೆ ಉಡುವುದಕ್ಕೆ ಕೊಟ್ಟಿರಿ. ರೋಗದಲ್ಲಿ ಬಿದ್ದಿದ್ದೇನು, ನನ್ನನ್ನು ಆರೈಕೆ ಮಾಡುವುದಕ್ಕೆ ಬಂದಿರಿ. ಸೆರೆಮನೆಯಲ್ಲಿದ್ದೇನು, ನನ್ನನ್ನು ನೋಡುವುದಕ್ಕೆ ಬಂದಿರಿ ಎಂದು ಹೇಳುವನು. ನೆಕ್ಸ್ಟ್, ಅದಕ್ಕೆ ನೀತಿವಂತರು, ಸ್ವಾಮಿ, ಯಾವಾಗ ನೀನು ಹಸಿದ್ದನ್ನು ಕಂಡು ನಿನಗೆ ಊಟಕ್ಕೆ ಕೊಟ್ಟೆವು, ಇಲ್ಲವೇ ನೀನು ಬಾಯಾರಿದ್ದನ್ನು ಕಂಡು ಕುಡಿಯುವುದಕ್ಕೆ ಕೊಟ್ಟೆವು? ನೆಕ್ಸ್ಟ್, ಯಾವಾಗ ನೀನು ಪರದೇಶಿಯಾಗಿರುವುದನ್ನು ಕಂಡು ಸೇರಿಸಿಕೊಂಡೆವು, ಇಲ್ಲವೇ ನಿನಗೆ ಬಟ್ಟೆ ಇಲ್ಲದನ್ನು ಕಂಡು ಉಡುವುದಕ್ಕೆ ಕೊಟ್ಟೆವು? ಯಾವಾಗ ನೀನು ರೋಗದಲ್ಲಿ ಬಿದ್ದುದನ್ನು ಅಥವಾ ಸೆರೆಮನೆಯಲ್ಲಿ ಬಿದ್ದುದನ್ನು ಕಂಡು ನಿನ್ನನ್ನು ನೋಡುವುದಕ್ಕೆ ಬಂದೆವು ಎಂದು ಉತ್ತರವಾಗಿ ಹೇಳುವರು. ಅದಕ್ಕೆ ಅರಸನು, ಈ ನನ್ನ ಸಹೋದರರಿ ಕೇವಲ ಅಲ್ಪನಾದವನಿಗೆ, ಹಲೋ ಸಿ, ಈ ನನ್ನ ಸಹೋದರರಿ ಕೇವಲ ಅಲ್ಪನಾದವನಿಗೆ ಏನನ್ನು ಮಾಡಿದಿರೋ ಅದನ್ನು ನನಗೆ ಮಾಡಿದಾಗ ಆಯಿತು. ಹಲೋ, ಸಭೆಗೆ ಬರುವಾಗ ಒಬ್ಬನನ್ನು ಗಾಡಿಯಲ್ಲಿ ಕರ್ಕೊಂಡು ಬರ್ತೀರಿ. ನೀವು ಯಾರಿಗೆ ಮಾಡುವುದು? ಕರ್ತನಿಗೆ ಮಾಡಿದ ಹಾಗೆ. ಕರ್ತನು ಆ ದಿನದಲ್ಲಿ ಒಂದೊಂದು ಲೆಕ್ಕ ಕೇಳ್ತಾನೆ. ನೀನು ನನ್ನನ್ನು ಗಾಡಿಯಲ್ಲಿ ಕರ್ಕೊಂಡು ಬಂದೆ, ಥ್ಯಾಂಕ್ ಯು. ಯಾವಾಗ ಸ್ವಾಮಿ ನೀನು ನನ್ನ ಗಾಡಿಯಲ್ಲಿ? ನಾನು ನೋಡಲಿಲ್ಲ. ಆ ದಿವಸ ಇವನಿಗೆ ಮಾಡಿದೆಲ್ಲ, ಇವನಿಗೆ ಮಾಡಿದೆ. ಎವ್ರಿಥಿಂಗ್ ವಿಲ್ ರೆಕಾರ್ಡೆಡ್. ದೇವರ ಹತ್ರ ಅನೇಕ ಪುಸ್ತಕಗಳಿವೆ. ದೇವರ ಹತ್ರ ಜ್ಞಾಪಕದ ಪುಸ್ತಕ ಇದೆ, ರೈಟ್? ಜ್ಞಾಪಕದ ಪುಸ್ತಕ ಇದೆ, ಎಲ್ಲ ರೆಕಾರ್ಡ್ ಓಪನ್ ಆಗ್ತದೆ. ಈ ಸ್ವಾಮಿ ಹೇಳ್ತಾನೆ, ಈ ಸಣ್ಣವರಿಗೆ, ನೀನು ಅಲ್ಪನಾದವರಿಗೆ ನೀವು ಏನು ಮಾಡಿದ್ದೀರೋ ಅದೆಲ್ಲವೂ ನನಗೆ. ಮನುಷ್ಯನ ದೃಷ್ಟಿಯಲ್ಲಿ ಅನೇಕರು ಅಲ್ಪರಾಗಿರ್ಬೋದು, ಅವರ ಹತ್ರ ಹಣ ಇರಲಿಕ್ಕಿಲ್ಲ, ಅವರು ಕಷ್ಟದಲ್ಲಿರ್ಬೋದು. ಬೈಬಲ್ ಹೇಳ್ತೀವಿ, ಈ ಸಣ್ಣವರಲ್ಲಿ ಯಾರನ್ನು ಕೂಡ ತಾತ್ಸಾರ ಮಾಡಬೇಡ್ರಿ. ಪರಲೋಕದಲ್ಲಿ ಅವರ ದೂತರು ತನ್ನ ತಂದೆಯ ಮುಖವನ್ನು ಯಾವಾಗಲೂ ನೋಡ್ತಾ ಇದ್ದಾರೆ. ಲಾಜರಸನು ಅಲ್ಪನಾಗಿದ್ದ, ಬಡ ಲಾಜರಸ. ಮೈಯಲ್ಲಿ ಹುಣ್ಣುಗಳು ಬಿದ್ದವು, ನಾಯಿಗಳು ಬಂದು ನೆಕ್ಕುತ್ತಾ ಇದ್ದವು. ಅವನು ಆಸೆ ಪಟ್ಟದ್ದು ಹೈಜಿನಿಕ್ ಫುಡ್ ಅಲ್ಲ, ಅವನು ಆಸೆ ಪಟ್ಟದ್ದು ಮೇಜಿನಿಂದ ಬೀಳುವಂಥ ಎಂಜಲು ತುಂಡುಗಳನ್ನು ತಿಂದು ತನ್ನ ಹೊಟ್ಟೆಯನ್ನು ತುಂಬಿಸೋದಕ್ಕೋಸ್ಕರ ಆಸೆ ಪಟ್ಟ. ಒಂದು ದಿನ ಅವನು ಸತ್ತ.
ಅವನಿಗೆ ಎಲ್ಲಿ ಗೋರಿ ಆಯಿತು ಗೊತ್ತಿಲ್ಲ, ರೆಕಾರ್ಡ್ ಇಲ್ಲ. ಬಟ್ ದೇವದೂತರು ಬಂದರು, ಅವನನ್ನು ಅಬ್ರಾಮನ ಎದೆಗೆ ಹೊರಗಿಸಿದರು, ಹೈ ಪ್ಲೇಸ್ ಅಲ್ಲಿ ಅವನನ್ನು ಇಟ್ಟರು. ಇಡೀ ಜನರವನು ಕೀಳು ದೃಷ್ಟಿಯಲ್ಲಿ ನೋಡ್ತಾ ಇದ್ದರು. ನಾಯಿ ಒಟ್ಟಿಗೆ ಅನ್ನ ತಿನ್ನುವನಂತ ನೋಡ್ತಾ ಇದ್ದರು. ಮೈಯಲ್ಲಿ ಹುಣ್ಣು ಬಿದ್ದಿದೆ, ವಾಸನೆಯಿಂದ ಹತ್ತಿರ ಹೋಗ್ಲಿಕ್ಕೆ ಹೆದರುತ್ತಿದ್ದರು. ಹಲೋ, ದಿಸ್ ನಾಟ್ ಎ ಸ್ಟೋರಿ, ದಿಸ್ ನಾಟ್ ಎ ಸ್ಟೋರಿ. ಬಟ್ ಪರಲೋಕದಲ್ಲಿ ಹೈ ಪ್ಲೇಸ್. ಈ ವ್ಯಕ್ತಿ ಶ್ರೀಮಂತ, ಐಶ್ವರ್ಯವಂತ, ನೆಗ್ಲೆಕ್ಟ್. ಎವ್ರಿ ಡೇ ಹೊಸ ಹೊಸ ಬಟ್ಟೆಗಳು, ಎವ್ರಿ ಡೇ ಬೆಸ್ಟ್ ಫುಡ್ ತಿಂತಾ ಇದ್ದ, ಎವ್ರಿ ಡೇ ಪಾರ್ಟಿ ಮಾಡ್ತಾ ಇದ್ದ. ನೀನು ಪಾರ್ಟಿ ಮಾಡೋದರಲ್ಲಿ, ಬೆಸ್ಟ್ ಬಟ್ಟೆ ಹಾಕೋದರಲ್ಲಿ ಏನು ತಪ್ಪಿದ್ದಲ್ಲ. ಡೋಂಟ್ ಕಂಡೆಮ್ ಯುವರ್ ಸೆಲ್ಫ್. ದೇವರು ನೀವು ಬೆಸ್ಟ್ ಬಟ್ಟೆ, ಬೆಸ್ಟ್ ತಿನ್ನಬೇಕು, ಬೆಸ್ಟ್ ಊಟ ಮಾಡಬೇಕೆಂದು ದೇವರು ಬಯಸ್ತಾನೆ. ಅದರ ಮಧ್ಯದಲ್ಲಿ ನಮ್ಮ ಸಹೋದರನನ್ನು ನೆನಪು ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಸೆರೆಯಲ್ಲಿದ್ದವರನ್ನು ಜೊತೆ ಸೆರೆಯವರೆಂದು ನೆನಪು ಮಾಡಿಕೊಳ್ಳ್ರಿ. ಅಟ್ಲೀಸ್ಟ್ ಪ್ರೇ ಫಾರ್ ದೇಮ್. ರೈಟ್? ಒಬ್ಬನಿಗೆ ನೀವು ಒಂದು ಬಟ್ಟೆ ಕೊಟ್ಟರೆ ಅದರ ಪ್ರತಿಫಲ ತಪ್ಪುವುದಿಲ್ಲ. ಒಂದು ತಂಬಿಗೆ ನೀರು ಕೊಟ್ಟರೆ ಈ ಸ್ವಾಮಿ ಹೇಳಿದ ಅದರ ಪ್ರತಿಫಲ ತಪ್ಪುವುದೇ ಇಲ್ಲ. ನೀನು ಮರೆಯಬಹುದು, ಕುಡಿದನು ಮರೆಯಬಹುದು, ಕರ್ತನು ಮರೆಯುವುದಿಲ್ಲ. ಹಲೋ ಪ್ರಿಯ, ನೀವು ಏನು ಮಾಡ್ತಾ ಇದ್ದೀರಿ? ಕ್ರಿಸ್ತನ ದೇಹಗೋಸ್ಕರ ಮಾಡ್ತಾ ಇದ್ದೀರಿ. ಮೇ ಬಿ ನೀವು ದೂರದಿಂದ ಬರುವಾಗ ಪೆಟ್ರೋಲ್ ಖರ್ಚಾಗಬಹುದು, ಅಥವಾ ನಿಮ್ಮ ಪ್ರೈವೇಸಿ ವೇಸ್ಟ್ ಆಗಬಹುದು. ಒಂದು ಆರಾಧನೆಗೆ ಬರುವಾಗ ಒಬ್ಬನನ್ನು ಕರ್ಕೊಂಡು ಬಂದರೆ ಅದರ ಪ್ರತಿಫಲ ತಪ್ಪುವುದಿಲ್ಲ. ನೀನು ಏನು ಗುಣಗುಟ್ಟಿದ್ದಿ, ಯು ವಿಲ್ ಬಿ ರಿವಾರ್ಡೆಡ್. ನಿನ್ನ ಮನೆಗೆ ಕುತ್ತು ತರ್ತಿ ನೀನು. ಹಲೋ, ಕರ್ತನಿಂದ ನಮಗೆ ಉಪಕಾರವಾಗಿದೆ. ಕರ್ತ ನಮ್ಮನ್ನು ಪ್ರೀತಿ ಮಾಡಿದ್ದಾನೆ. ನಾವು ಇನ್ನೊಬ್ಬರಿಗೋಸ್ಕರ ಏನು ಮಾಡ್ತೇವೆ ಅದು ವೇಸ್ಟ್ ಅಂತ ಅನ್ನಿಸ್ಬೇಡ್ರಿ. ವೇಸ್ಟ್ ಅಲ್ಲ, ನಾಟ್ ವೇಸ್ಟ್. ಅಟ್ಲೀಸ್ಟ್ ಒಬ್ಬ ವ್ಯಕ್ತಿಗೆ ಸಭೆಗೆ ಬರುವುದಿಲ್ಲ, ನೀನು ಎನ್ಕರೇಜ್ ಮಾಡಿ ಕರ್ಕೊಂಡು ಬರ್ತಾ ಇದೀಯ. ನೀನು ದೇವರ ಮನೆಯ ಕಲ್ಲನ್ನು ಕಟ್ಟುತ್ತಿ. ಹಲ್ಲೆಲೂಯಾ. ನೀವು ಜೀವಂತ ಕಲ್ಲುಗಳಾಗಿದ್ದೀರಿ ಅಂತ ಬೈಬಲ್ ಹೇಳ್ತದೆ. ಜೀವಂತ ಕಲ್ಲಾಗಿರುವ ಆತನಿಗೆ ನೀವು ಸೇರಿದ್ದೀರಿ. ನಾವು ದೇವರ ಆಲಯ. ಅದು ಓಕೆ. ಯಾವಾಗ ಈ ರೆವಲೇಷನ್ ನಮ್ಮ ಒಳಗೆ ನಾವು ನಿಜವಾಗಿ ಆರಾಧನೆ ಮಾಡುತ್ತೇವೆ, ಆರಾಧನೆ ಮಾಡುವಾಗ ಒಳಗಿಂದ ಏನು ನಾವು ಮಾಡುತ್ತೇವೆ ಅದು ಕರ್ತನ ಪ್ರೀತಿಯ ನಿಮಿತ್ತವಾಗಿ ಮಾಡ್ತೇವೆ. ದಟ್ ಇಸ್ ನಾಟ್ ಎ ವೇಸ್ಟ್. ಹಲೋ, ಇದು ಕುರಿ ಸ್ವಭಾವ. ನಿಮ್ಮನ್ನು ಚೆಕ್ ಮಾಡ್ರಿ. ನೀವು ಕುರಿ ಆಗಿದ್ದೀರಾ, ಆಡಾಗಿದ್ದೀರಾ ಅಂತ ಚೆಕ್ ಮಾಡ್ರಿ. ಸತ್ಯವೇದ ನಮಗೆ ಕನ್ನಡಿ ತೋರಿಸ್ತದೆ ಅಷ್ಟೇ, ಯಾರನ್ನು ಕಂಡೆಮ್ ಮಾಡುವುದಿಲ್ಲ. ಮೂಮೆಂಟ್ ಯೆಶಾಯನು ದೇವರ ಪ್ರಸನ್ನತೆಯನ್ನು ನೋಡಿದಾಗ ಇಮ್ಮಿಡಿಯೇಟ್ಲಿ ತನ್ನನ್ನು ಸರಿಪಡಿಸಿಕೊಂಡ. ನಾನು ಹೇಳ್ತೇನೆ, ನಿಮ್ಮನ್ನು ದೇವರು ಎಲ್ಲರನ್ನು ಉಪಯೋಗಿಸ್ತಾನೆ. ಹಿ ಇಸ್ ರೆಡಿ ಟು ಯೂಸ್ ಯು. ಹಿ ವಾಂಟ್ ಟು ಪ್ರಿಪೇರ್ ಯು ಎ ವಿಲ್ಲಿಂಗ್ ವೆಸಲ್. ನಿಮ್ಮನ್ನು ಒಳ್ಳೆಯ ಪಾತ್ರೆಯನ್ನಾಗಿ ಪ್ರಿಪೇರ್ ಮಾಡಲು ಆತನು ಸಿದ್ಧವಾಗಿದ್ದಾನೆ. ಇದನ್ನು ಓದಿ ನೋಡಿ. ಅದಕ್ಕೆ ಅರಸ, ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬರಿಗೆ ಏನನ್ನು ಮಾಡಿದಿರೋ ಅದನ್ನು ನನಗೆ ಮಾಡಿದಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವರು. ನೆಕ್ಸ್ಟ್, ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ ಶಾಪಗರಿಸ್ತಾರೆ. ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಗೆ ಹೋಗಿರಿ. ನೆಕ್ಸ್ಟ್, ನಾನು ಹಸಿದಿದ್ದೇನು, ನೀವು ನನಗೆ ಊಟಕ್ಕೆ ಕೊಡಲಿಲ್ಲ. ನಾನು ಬಾಯಾರಿದ್ದೇನು, ನೀವು ನನಗೆ ಕುಡಿಯುವುದಕ್ಕೆ ಕೊಡಲಿಲ್ಲ. ಪರದೇಶಿ ಆಗಿದ್ದೇನು, ನೀವು ನನ್ನನ್ನು ಸೇರಿಸಿಕೊಳ್ಳಿಲ್ಲ. ಬಟ್ಟೆ ಇಲ್ಲದವನಾಗಿದ್ದೇನು, ನೀವು ನನಗೆ ಉಡುವುದಕ್ಕೆ ಕೊಡಲಿಲ್ಲ. ರೋಗದಲ್ಲಿ ಬಿದ್ದಿದ್ದೇನು. ಅವ್ರಿಗೆ ಹೇಳುವುದಲ್ಲ ನಂಬಿಕೆ ಇಜ್ಜ ಅಂತ ಹೇಳುವುದಲ್ಲ. ರೈಟ್? ಡೋಂಟ್ ಕಂಡೆಮ್ ದೇಮ್. ಒಬ್ಬ ಕ್ರಿಸ್ತನ ದೇಹದಲ್ಲಿ ಒಬ್ಬ ರೋಗದಲ್ಲಿ ಬೀಳ್ತಾ ಇದ್ದಾನೆ, ಡೋಂಟ್ ಕಂಡೆಮ್. ಪ್ರೇ ಫಾರ್ ದೆಮ್, ಎನ್ಕರೇಜ್ ದೆಮ್. ಅವ್ರು ಎನ್ಕರೇಜ್ ಮಾಡಿ, ಪ್ರೋತ್ಸಾಹ ಪಡಿಸಿರಿ. ಅವನು ಹೇಳ್ತಾನೆ ಆತ್ಮಿಕವಾಗಿ. ಅದನ್ನು ಬಿಟ್ಟು ಒಬ್ಬ ರೋಗದಲ್ಲಿ ಬಿದ್ದರೆ ಏನೋ ಪಾಪ ಮಾಡಿದೆ ಏನೋ ಅದಕ್ಕೋಸ್ಕರ ಮಲ್ದಿನ ತಿನ್ನೊಂದಿಲ್ಲ, ಅದು ಅಲ್ಲ. ಒಬ್ಬನಿಗೆ ಏನೋ ಅಪಾಯ ಇತ್ತು, ಡೋಂಟ್ ಕಂಡೆಮ್. ಆ ಥಾಟ್ ಕೂಡ ನಿಮ್ಮ ಒಳಗೆ ಬರಬಾರದು. ಆ ಥಾಟ್ ಕೂಡ ಒಳಗೆ ಬರಬಾರದು. ಅಸಹ್ಯವಾದ ಆಲೋಚನೆಗಳು ಅದು, ಇನ್ನೊಬ್ಬರ ಬಗ್ಗೆ ಕೇಡು ಆಲೋಚನೆ ಮಾಡುವಂಥದ್ದು. ಬಟ್ಟೆ ಇಲ್ಲದವನಾಗಿದ್ದೇನೆ, ನೀವು ನನಗೆ ಉಡುವುದಕ್ಕೆ ಕೊಡಲಿಲ್ಲ. ರೋಗದಲ್ಲಿ ಬಿದ್ದಿದ್ದೇನು, ಸೆರೆಯಲ್ಲಿದ್ದೇನು, ನೀವು ನನ್ನನ್ನು ಆರೈಕೆ ಮಾಡುವುದಕ್ಕೆ ಬರಲಿಲ್ಲ ಎಂದು ಹೇಳುವನು.
ಅದಕ್ಕೆ ಅವರು ಸಹ, ಸ್ವಾಮಿ, ಯಾವಾಗ ನೀನು ಹಸಿದ್ದನ್ನು, ನೀನು ಬಾಯಾರಿದ್ದನ್ನು, ನೀನು ಪರದೇಶಿಯಾದ್ದನ್ನು, ಬಟ್ಟೆ ಇಲ್ಲದವನಾಗಿದ್ದನ್ನು, ರೋಗದಲ್ಲಿ ಬಿದ್ದುದನ್ನು, ಸೆರೆಯಲ್ಲಿದ್ದುದನ್ನು ಕಂಡು ನಿನಗೆ ಉಪಚಾರ ಮಾಡದೆ ಹೋದೆವು ಅನ್ನುವರು. ನೆಕ್ಸ್ಟ್, ಆಗ ಆತನು, ನೀವು ಈ ಕೇವಲ ಅಲ್ಪವಾದವರಲ್ಲಿ ಒಬ್ಬನಿಗೆ ಏನನ್ನು ಮಾಡದೆ ಹೋದಿರೋ, ಹಲೋ, ಅದನ್ನು ನನಗೂ ಮಾಡದೆ ಹೋದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನು. ಹಲೋ, ನೀವೇನು ಇತರರಿಗೆ ಹೆಲ್ಪ್ ಮಾಡಿದ್ದೀರಿ, ಅದು ವೇಸ್ಟ್ ಅಲ್ಲ. ಬಟ್ ದಿ ರೆವಲೇಷನ್ ಇಸ್ ಅ ಸ್ಪಿರಿಚುವಲ್ ಟ್ರೂತ್. ಮನುಷ್ಯರು ಮರಿಬಹುದು, ಅತಿ ಸತ್ಕಾರವನ್ನು ಮಾಡ್ರಿ, ತಿಳಿಯದೆ ಕೆಲವರು ದೇವದೂತರಿಗೆ ಮಾಡಿದ್ದಾರೆ. ಬೈಬಲ್ ಹೇಳ್ತಿದೆ, ನೀವು ಕರ್ತನ ನಾಮದ ಪ್ರೀತಿಯ ನಿಮಿತ್ತವಾಗಿ ಏನೆಲ್ಲ ಮಾಡಿದಿರೋ ಅದನ್ನು ಮರೆಯಲಿಕ್ಕೆ ಕರ್ತನು ಅನ್ಯಾಯಸ್ಥನಲ್ಲ. ನಾನು ಹೇಳ್ತೇನೆ, ನೀವು ಎನ್ಕರೇಜ್ ಮಾಡಿ. ಕೆಲವೊಮ್ಮೆ ಸಭೆಗೆ ಜನರು ಯಾಕೆ ಬರುವುದಿಲ್ಲ? ಅವ್ರಿಗೆ ಬರಲಿಕ್ಕೆ ಬೇಕು, ಯಾಕೆ ಬರುವುದಿಲ್ಲ? ಕೆಲವರಿಗೆ ಹಣದ ಕೊರತೆ, ಬರುವುದಿಲ್ಲ. ನಾವು ಕೇಳಬೇಕು, ಲೀಡರ್ಸ್ಗಳು ಕೇಳಬೇಕು, ನೀನು ಯಾಕೆ ಬರಲಿಲ್ಲ? ವಿಶ್ವಾಸಿ ಕೇಳಬೇಕು, ಯಾಕೆ ಬರಲಿಲ್ಲ? ವಾಟ್ ಇಸ್ ದ ಪ್ರಾಬ್ಲಮ್? ಕೇಳಬೇಕು. ಒಬ್ಬರಿಗೆ ಹಣದ ಕೊರತೆ ಇದೆ, ಅಟ್ಲೀಸ್ಟ್ ಅದನ್ನ ಹೆಲ್ಪ್ ಮಾಡಿ, ತೊಂದರೆ ಇಲ್ಲ, ಕಮ್. ಮೇ ಬಿ ಪೆಟ್ರೋಲ್ಗೆ ಹಣ ಇರಲಿಲ್ಲ, ಮೇ ಬಿ ಟಿಕೆಟ್ಗೆ ಹಣ ಇರಲಿಲ್ಲ, ನಿನ್ನ ದೇವರು ಬ್ಲೆಸ್ ಮಾಡಿದ್ದಾನೆ, ಇನ್ನೊಬ್ಬರಿಗೆ ನೀನು ಕರ್ಕೊಂಡು ಬಂದರೆ ನಿನಗೇನು ನಷ್ಟ ಆಗುವುದಿಲ್ಲ. ನೀನು ಕರ್ತನ ದೇಹಗೋಸ್ಕರ ಮಾಡ್ತಾ ಇದ್ದಿ, ಕರ್ತನಿಗೋಸ್ಕರ ಮಾಡ್ತಾ ಇದ್ದಿ. ಯಾರಿಗೆ? ಏನು ಅವನಿಗೋಸ್ಕರ ಮಾಡ್ತಾ ಇದ್ದು? ಕರ್ತನಿಗೋಸ್ಕರ. ಹೇಗೆ ನಿನ್ನ ಮನೆ ಪಡಿಲ್ ಬೀಳುವುದು? ಓಕೆ, ಹೇಗೆ ನಿನ್ನ ಮನೆ ಖಾಲಿ ಆಗುವುದು? ಹೇಗೆ ನಿನ್ನ ಮನೆಯಲ್ಲಿ ದುರಾತ್ಮಗಳು ವಾಸ ಮಾಡುವುದು? ನಿನ್ನ ಮನೆಯಲ್ಲಿ ದೇವದೂತರುಗಳು ಬಂದು ವಾಸ ಮಾಡುತ್ತಾರೆ. ಬೈಬಲ್ ಹೇಳ್ತಿದೆ, ತಿಳಿಯದೆ ಕೆಲವರು ದೇವದೂತರಿಗೆ ಮಾಡಿದ್ದಾರೆ. ಅಬ್ರಾಮನಲ್ಲಿ ಯಾವಾಗಲೂ ಒಳ್ಳೆಯ ಗುಣ ಇತ್ತು ಗೊತ್ತಾ? ಅದಕ್ಕೋಸ್ಕರ ಏಂಜಲ್ಸ್ಗಳು ಯಾವಾಗಲೂ ಅಬ್ರಾಮನ ಹತ್ತಿರ ಬರ್ತಿದ್ದವು. ಅಬ್ರಾಮನಿಗೆ ಗೊತ್ತೇ ಇಲ್ಲ, ಅವನು ಯಾರೋ ಅಪರಿಚಿತರು ಬಂದವರು ಗೆಸ್ಟ್ಗೆ ನಿಂತುಕೊಂಡು ಅವರಿಗೆ ಏನು ಮಾಡ್ತಾ ಇದ್ದಾನೆ? ಊಟ ಸರ್ವ್ ಮಾಡ್ತಾ ಇದ್ದಾನೆ. ಯಾರೋ ಅಪರಿಚಿತರು, ಗೊತ್ತೇ ಇಲ್ಲ, ಅವನು ಗೊತ್ತೇ ಇಲ್ಲ ಅವರು ದೇವದೂತರಂತ. ಇವನ್ ಅವನ ತಮ್ಮನ ಮಗ ಯಾರು? ಲೋತನಲ್ಲಿ ಕೂಡ ಈ ಗುಣಗಳಿದ್ದವು. ಗೆಸ್ಟ್ಗಳನ್ನು ಅಷ್ಟೊಂದು ಪ್ರೀತಿಯಿಂದ ಅವನು ಇನ್ವೈಟ್ ಮಾಡುತ್ತಾನೆ. ಅಲ್ಲಿ ಸುತ್ತಮುತ್ತಲ ಜನರು ಹೋಮೋಸೆಕ್ಸುವಲ್, ಪುರುಷರನ್ನು ಆಸೆ ಪಡ್ತಾ ಇದ್ದರು. ಇವನು ಹೇಳ್ತಾರೆ, ನನಗೆ 2 ಹೆಣ್ಣು ಮಕ್ಕಳಿದ್ದಾರೆ, ಬೇಕಾದ್ರೆ ಅವರನ್ನು ಸೇರಿ, ಈ ನನ್ನ ಗೆಸ್ಟ್ಗಳನ್ನು ಮಾತ್ರ ಏನು ಹಾನಿ ಮಾಡಬೇಡಿ. ಬೇಡ ಬೇಡ, ಮೊನ್ನೆ ಬಂದು ನಮಗೆ ಬುದ್ಧಿ ಹೇಳ್ತೀಯ ನೀನು ಅಂತ. ಅವ್ರು ಯಾರು ಬಂದಿದ್ರು? ದೇವದೂತರು ಬಂದಿದ್ರು. ಯಾಕೆ? ಒಂದು ಬೆಂಕಿ ಗಂಧಕಗಳು ಉರಿಯುವ ಮಳೆ ಬರಲಿಕ್ಕಿತ್ತು. ಜಡ್ಜ್ಮೆಂಟ್ ಆ ಸಿಟಿಗೆ ಬಂದಿತ್ತು. ಆ ಜಡ್ಜ್ಮೆಂಟಿನಿಂದ ಎಸ್ಕೇಪ್ ಮಾಡೋದಕ್ಕೋಸ್ಕರ, ತಪ್ಪಿಸೋದಕ್ಕೋಸ್ಕರ ದೇವದೂತರು ಬಂದಿದ್ದರು. ಇವತ್ತು ದೇವದೂತರು ಯಾವಾಗಲೂ ನಿಮ್ಮ ಸೇವೆ ಮಾಡುತ್ತಾರೆ. ನಿಮ್ಮನ್ನು ಅನೇಕ ಅಪಾಯಗಳಿಂದ ತಪ್ಪಿಸ್ತಾರೆ. ನೀವು ನಿರಪಾಯವಾದ ಸ್ಥಳದಲ್ಲಿ ಇರುತ್ತೀರಿ. ನಿಮ್ಮ ಹೆಜ್ಜೆಗಳು ಕರ್ತನಿಂದ ನೇಮಿಸಲ್ಪಡುತ್ತವೆ. ಹಲ್ಲೆಲೂಯ. ಏನು ನೀವು ಇತರರಿಗೆ ಮಾಡುತ್ತೀರಿ, ಅದು ನೀವು ಕ್ರಿಸ್ತನ ದೇಹಗೋಸ್ಕರ ಮಾಡುತ್ತೀರಿ, ಅದು ಕರ್ತನಿಗೋಸ್ಕರ ಮಾಡುತ್ತೀರಿ. ಕರ್ತನು ಮರೆಯಲಿಕ್ಕೆ ಅನ್ಯಾಯಸ್ಥನಲ್ಲ. ಹಲೋ, ನಿಜವಾದ ಆರಾಧನೆ ಮಾಡುವಾಗ ಫಸ್ಟ್ ಬದಲಾಯಿಸುವುದು ನನ್ನ. ಆಗ ನೀವು ಕರ್ತನಿಗೋಸ್ಕರ ಜೀವಿಸ್ತೀರಿ. ಹಲ್ಲೆಲೂಯ. ಕರ್ತನನ್ನು ಪ್ರೀತಿ ಮಾಡಿದಂತೆ ಎಲ್ಲ ನೀವು ಪ್ರೀತಿ ಮಾಡುತ್ತೀರಿ. ನೀವೇನೆಲ್ಲ ಮಾಡಿದ್ದೀರಿ, ಏನು ಸ್ಯಾಕ್ರಿಫೈಸ್ ಮಾಡಿದ್ದೀರಿ, ಐ ವಿಲ್ ಎನ್ಕರೇಜ್ ಯು. ಒಬ್ಬನಿಗೋಸ್ಕರ ಪ್ರೇಯರ್ ಮಾಡಿದ್ದೀರಿ, ಸಭೆಗೆ ಬರಲಿಲ್ಲ, ಯಾಕೆ ಬರಲಿಲ್ಲ? ಫೈನಾನ್ಷಿಯಲ್ ಪ್ರಾಬ್ಲಮ್ ಅಥವಾ ಯಾವುದು ಆ ದಿವಸ ಸಿಕ್ಕಿರ್ಬೋದು. ಓಕೆ, ಅವನಿಗೆ ಕಾಲ್ ಮಾಡಿ ಪ್ರಾರ್ಥನೆ ಮಾಡಿದ್ದೀರಿ. ಅಥವಾ ಕೆಲವರಿಗೆ ಬರಲಿಕ್ಕೆ ಆಗುವುದಿಲ್ಲ, ಗಂಡ ಒಬ್ಬನು ಬಂದರೆ, ಹೆಂಡತಿ ಒಬ್ಬಳು ಬರುವುದಾದರೆ ಗಂಡ ಬರಲಿಕ್ಕೆ ಬಿಡುವುದಿಲ್ಲ, ಮನೆಯಲ್ಲಿ ಹಿಂಸೆ, ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತೀರಿ. ರೈಟ್, ಅವ್ರನ್ನ ಕರ್ಕೊಂಡು ಬರ್ತೀರಿ, ಅವ್ರಿಗೆ ಎನ್ಕರೇಜ್ ಮಾಡ್ತೀರಿ. ಇದೆಲ್ಲ ಸಣ್ಣ ಸಣ್ಣ ವಿಷಯಗಳು. ಖಾಲಿ ನಾವು ಆರಾಧನೆ ಮಾಡೋದು, ಕೈ ಎತ್ತೋದು, ಹೂವು ಹೆಸಳು ಹಾಕೋದು, ಮನೆಗೆ ಹೋಗೋದಲ್ಲ.
ಇವೆಲ್ಲ ಸರ್ವಾಂಗ, ಎಲ್ಲ ಯಜ್ಞಗಳಿಗಿಂತಲೂ, ಎಲ್ಲ ಸರ್ವಾಂಗ ಹೋಮಗಳಿಗಿಂತಲೂ, ಎಲ್ಲ ಕಾಣಿಕೆ ದಶಮಾಂಶಗಳಿಗಿಂತಲೂ ಹೆಚ್ಚಿನದ್ದು ಮತ್ತೊಬ್ಬರನ್ನು ಪ್ರೀತಿ ಮಾಡುವಂಥ. ಹಲ್ಲೆಲೂಯಾ. ಕಮ, ನಾವೆಲ್ಲರೂ ದೇವರ ಸನ್ನಿಧಾನ ನಿಂತ್ಕೊಳ್ಳುವ, ನಮ್ಮ ಲೈಫನ್ನು ನಾವು ಚೆಕ್ ಮಾಡುವ. ನೀವು ಯಾರಿಗೆ ಇಷ್ಟರವರೆಗೆ ಮಾಡಿದ್ದೀರಿ, ಕಂಟಿನ್ಯೂ ಆಗಿ ಕರ್ತನಲ್ಲಿ ಸಂತೋಷ ಪಡ್ರಿ. ಇಷ್ಟರವರೆಗೆ ನೀವು ಮಾಡಲಿಲ್ಲ, ಇವತ್ತು ಮಾಡುವಂಥ ತೀರ್ಮಾನ ಮಾಡಿರಿ. ಯುವರ್ ಲೈಫ್ ವಿಲ್ ನೆವರ್ ಬಿ ದ ಸೇಮ್. ನಾನು ಹೇಳ್ತೇನೆ, ನಿಮ್ಮ ಮನೆಯಲ್ಲಿ ದೇವದೂತರು ಬಂದು ವಾಸ ಮಾಡುತ್ತಾರೆ. ನನ್ನ ನಡೆಸುವವ ನೀನೇ, ತಲೆ ಎತ್ತಿದವ ನೀನೇ, ತಕ್ಕ ಸಮಯದಿ ನನ್ನ ನಡೆಸಿದೆ, ನಿನಗೆ ಮರೆಯಾಗಿ ಒಂದು ಇಲ್ಲವೇ ಹೋ ಎಂದು ಆರಾಧಿಸುವೆ, ನಿನಗೆ ಮರೆಯಾಗಿ ಒಂದು ಇಲ್ಲವೇ ಹೋ ಎಂದು ಆರಾಧಿಸುವೆ, ನನ್ನ ನಡೆಸುವವ ನೀನೇ. ಗ್ಲೋರಿ. ತಲೆ ಎತ್ತಿದವ ನೀನೇ, ತಕ್ಕ ಸಮಯದಲ್ಲಿ ನನ್ನ ನಡೆಸಿದೆ, ನಿನಗೆ ಮರೆಯಾಗಿ ಒಂದು ಇಲ್ಲವೇ ಹೋ ಎಂದು. ಥ್ಯಾಂಕ್ ಯು ಫಾದರ್. ತಂದೆ, ನೀನು ನಮ್ಮ ತಂದೆಯಾಗಿದ್ದೆ. ನಾವು ನಿನ್ನನ್ನು ಪೂರ್ಣ ಹೃದಯ, ಪೂರ್ಣ ಶಕ್ತಿ, ಪೂರ್ಣ ಪ್ರಾಣದಿಂದ ನಾವು ನಿನ್ನನ್ನು ಪ್ರೀತಿ ಮಾಡುತ್ತೇವೆ. ನಮ್ಮ ಜೀವಿತವನ್ನು ನಿನ್ನ ಕೃಪೆ ಬದಲಾಯಿಸಿದೆ. ನಾವು ಪ್ರೀತಿ ಸ್ವರೂಪಿಯಾದ ದೇವರಿಗೆ ಪ್ರೀತಿ ಸ್ವರೂಪಿಯಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ನಾವೆಲ್ಲರನ್ನು ಪ್ರೀತಿ ಮಾಡುತ್ತೇವೆ. ನಿನ್ನ ವಾಕ್ಯ ಏನು ಹೇಳುತ್ತದೆ ಅದನ್ನು ಮಾಡುವವರಾಗಿದ್ದೇವೆ. ಕರ್ತನೇ, ಯಾರೂ ನಿನ್ನ ದೃಷ್ಟಿಯಲ್ಲಿ ಸಣ್ಣವರಲ್ಲ. ನಿನ್ನ ದೃಷ್ಟಿಯಲ್ಲಿ ಪ್ರತಿಯೊಬ್ಬರು ಅಮೂಲ್ಯರು. ಪ್ರತಿಯೊಬ್ಬರಿಗೋಸ್ಕರ ನೀನು ರಕ್ತವನ್ನು ಸುರಿಸಿದಿ. ಪ್ರತಿಯೊಬ್ಬ ವ್ಯಕ್ತಿಗೋಸ್ಕರ ನೀನು ಪ್ರಾಣವನ್ನು ಕೊಟ್ಟಿದ್ದಿ. ನಾವು ನಮ್ಮ ಸಭೆಯವರು ಒಬ್ಬನೊಬ್ಬರು ಪ್ರೀತಿಸುವವರಾಗಿದ್ದೇವೆ. ಅನೇಕರಿಗೆ ಸುವಾರ್ತೆಯನ್ನು ನಾವು ಹೇಳುವವರಾಗಿದ್ದೇವೆ. ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗುವುದಾದರೆ ಪರಲೋಕದಲ್ಲಿ ದೇವದೂತರೊಟ್ಟಿಗೆ ಸಂತೋಷವಾಗುತ್ತದೆ. ಒಬ್ಬ ಪಾಪಿಯು ನೀತಿವಂತನಾಗುವುದಾದರೆ ಕ್ರಿಸ್ತನಲ್ಲಿ ಪರಲೋಕದಲ್ಲಿ ಸಂತೋಷವಾಗುತ್ತದೆ. ಒಬ್ಬ ವಿಶ್ವಾಸಿ ಕ್ರಿಸ್ತನ ರಾಜ್ಯದಲ್ಲಿ ದೃಢವಾಗಿ ನಿಂತು ನಿನ್ನ ಮಹಿಮೆಗೋಸ್ಕರ ಉಪಯೋಗಿಸಲ್ಪಡುವುದಾದರೆ ಪರಲೋಕ ಆತನು ಸನ್ಮಾನ ಮಾಡುತ್ತದೆ. ಯಾರಾದರೂ ನನ್ನ ಸೇವೆಯನ್ನು ಮಾಡುವುದಾದರೆ ಆತನು ನನ್ನ ಹಿಂದೆ ಬರಲಿ. ಎಲ್ಲಿ ನಾನು ಇರುತ್ತೇನೋ ಅಲ್ಲಿ ನನ್ನ ಸೇವಕನಿರುತ್ತಾನೆ. ನನ್ನ ಸೇವಿಸುವವನನ್ನು ತಂದೆ ಅವನಿಗೆ ಬಹುಮಾನ ಕೊಡುತ್ತಾನೆ. ಆತನು ತಂದೆಗೆ ಪ್ರಿಯನಾದವನಾಗಿದ್ದಾನೆ. ನೀವೇನು ಮಾಡ್ತಾ ಇದ್ದೀರಿ? ಕರ್ತನ ದೃಷ್ಟಿ ನಿಮ್ಮ ಮೇಲೆ ಇದೆ. ಹಿ ಲವ್ಸ್ ಯು ಸೋ ಮಚ್. ಇತರಿಗೋಸ್ಕರ ನೀವು ಏನು ಮಾಡಿದ್ದೀರಿ, ದಟ್ ಇಸ್ ನಾಟ್ ಎ ವೇಸ್ಟ್. ಅದು ವೇಸ್ಟ್ ಅಲ್ಲ, ಅದು ವ್ಯರ್ಥ ಅಲ್ಲ. ದೇವರು ತಂದೆಯು ಪ್ರತಿಯೊಂದು ಲೆಕ್ಕವನ್ನು ಬರೆದಿಟ್ಟಿದ್ದಾನೆ. ತಕ್ಕ ಕಾಲದಲ್ಲಿ ನಿಮಗೆ ಆತನು ರಿವಾರ್ಡ್ ಕೊಡುತ್ತಾನೆ. ಥ್ಯಾಂಕ್ ಯು ತಂದೆ. ಎಲ್ಲ ವಾಕ್ಯಗಳು ನಮ್ಮ ಮತ್ತು ನಮ್ಮ ಸಭೆಯವರ ಆಂತರ್ಯದಲ್ಲಿ ಪ್ರಜ್ವಲಿಸಲಿ. We reject every hatred, we reject every bitterness, oh God. ನಮಗೆ ಆಗುವುದಿಲ್ಲ ಎಂಬುದು ಯಾರು ಕೂಡ ಇಲ್ಲ. We love everyone. We love everyone, oh God. Thank you Lord. ನಿನ್ನ ಸೇವಕನ ಮೂಲಕ ಮಾತಾಡಿದ್ದಿ. ಮಾತಾಡುವಾತನು ತಂದೆಯ ಆತ್ಮನು. ಥ್ಯಾಂಕ್ ಯು. ವಿ ರಿಸೀವ್ your word, oh God. ತಂದೆ, ಎಲ್ಲ ಘನತೆಯನ್ನು ನಾವು ನಿನಗೆ ಸಲ್ಲಿಸ್ತೇವೆ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್. ಪ್ರೈಸ್ ಗಾಡ್. ಓಕೆ, ನಾವು ಇನ್ನೊಂದು ಭಾಗಕ್ಕೆ ನಾವು ಬಂದಿದ್ದೇವೆ.